ಮೈಸೂರಿನಲ್ಲಿ ಕಲಾಮಂದಿರ್ 84ನೇ ಶಾಖೆಯಾಗಿ ಉದ್ಘಾಟನೆಗೆ ಧ್ರುವ ಸರ್ಜಾ ಮತ್ತು ಬನಶಂಕರಿಯಲ್ಲಿ ಲಾಂಚ್ ಆಗ್ತಿದೆ, ಬನಶಂಕರಿಯಲ್ಲಿ ಓಪನ್ ಆಗ್ತಿದೆ. ಅದಕ್ಕೂ ತಮ್ಮ ಕಡೆಯಿಂದ ಬೆಸ್ಟ್ ವಿಶಸ್ ಇರಲಿ ಅನ್ನೋದು ನಮ್ಮ ಆಶಯ. ಎಸ್, ಫಸ್ಟ್ ಕ್ವೆಶ್ಚನ್ ಸರ್, ಹೇಗೆ ಅನ್ನಿಸ್ತು ಮೈಸೂರಿನ ಫ್ಯಾನ್ಸ್ನ ಪ್ರೀತಿ? ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಮ್ಮ ಮೈಸೂರು ಬಂದಿದ್ದು ಒಂದು ಖುಷಿ. ಆದರೆ ಮ್ಯಾಮ್ ನಿಮ್ಮ ಕೈ ಎತ್ತಿ ಮೇಡಮ್. ಮಳೆ ಇದ್ರೂ ಇಷ್ಟು ಜನ ಸೇರಿರೋದು ಇದಕ್ಕಿಂತ ದೊಡ್ಡ ಖುಷಿ. 83ನೇ ಶೋರೂಮು ನಮ್ಮ ಕಲಾಮಂದಿರದ್ದು. ಕರ್ನಾಟಕ ಜನಪ್ರಿಯ ಫ್ಯಾಮಿಲಿ ಸ್ಟೋರ್ ಆದ ಕಲಾಮಂದಿರ ಓಪನ್ ಆಗ್ತದೆ. ಸೊ ನಮ್ಮ ಮೈಸೂರಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಅಂತ ಹೇಳಿದ್ರು. ಆ್ಯಂಡ್ ಆಲ್ಸೋ ಓನರ್ ಆದಂಥ ಕಲ್ಯಾಣ್ ಸರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಆಫ್ ಹ್ಯಾವಿಂಗ್ ಅಸ್. ಆ್ಯಂಡ್ ಆಲ್ಸೋ ಆಲ್ ದಿ ಬೆಸ್ಟ್ ಸರ್, ಆಲ್ ದ ವೆರಿ ಬೆಸ್ಟ್, ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್ ಎಲ್ರಿಗೂ. ಆ್ಯಂಡ್ ಇವತ್ತು ನಮ್ಮ ಹೀರೋಯಿನ್ ಆದ ಲಕ್ಷ್ಮಣ ಅವರ ಜೊತೆ ಕೂಡ ಅದೇ ಹೇಳ್ದಂಗೆ ಎಲ್ಲದಕ್ಕೂ ಖುಷಿ ವಿಚಾರ. ನಮ್ಮ ಕನ್ನಡ ಕಲಾಭಿಮಾನಿಗಳು ನೋಡಿ ತುಂಬಾ ಖುಷಿ ಆಯಿತು. ಗ್ರಾಹಕರಿಗೆ ಒಂದು ಮಾತು ಏನು ಹೇಳ್ತೀರಿ ಸರ್? ಹಾಂ, ಗ್ರಾಹಕರಿಗೆ ಒಂದು ಮಾತು ಏನು ಹೇಳ್ತೀರಿ? ಅವರು ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ದಾರೆ, ಅದಕ್ಕೋಸ್ಕರ ಬರ್ತೈತೆ, ಏನು ತೊಂದರೆ ಇಲ್ಲ. ಸರ್, ಕೊನೆ ಆಷಾಢಕ್ಕೆ ಮೈಸೂರಿಗೆ ಬಂದಿದ್ರೆ ಹೇಗೆ ಅನ್ನಿಸ್ತಿದೆ ಸರ್? ಅದೇ ನೋಡಿ, ಕೊನೆ ಆಷಾಢ ಕೊನೆ ದಿವಸ ಬೆಟ್ಟಕ್ಕೆ ಹೋಗಬೇಕು, ಅದೊಂದು ಖುಷಿ ಇದೆ. ತಾಯಿ ಆಶೀರ್ವಾದ ಕೊಡಬೇಕು, ಅದೊಂದು ಪಾಸಿಟಿವ್ ಇದೆ. ಸರ್, ಈಗ ಕಲಾಮಂದಿರ್ನಲ್ಲಿ ಎಂಟೈರ್ ಫ್ಯಾಮಿಲಿ ಕಲೆಕ್ಷನ್ಸ್ ಇದೆ. ಸೊ ಎಂಟೈರ್ ಫ್ಯಾಮಿಲಿಗೆ ಬೇಕಾಗಿರುವಂಥ ಎಲ್ಲ ಕಲೆಕ್ಷನ್ಸ್ ಇದೆ. ಸೊ ಈಗ ಧ್ರುವ ಅವರು ಶಾಪಿಂಗ್ ಹೋಗುವಂಥ ಫಸ್ಟ್ ಸೆಗ್ಮೆಂಟ್ ಅಥವಾ ಫಸ್ಟ್ ಡಿಪಾರ್ಟ್ಮೆಂಟ್ ಯಾವುದು? ಫಸ್ಟ್ ನಮ್ಮ ಮಗಳಿಗೆ ಕಿಡ್ಸ್ ಮೇಲ್ಗಡೆ ಮಕ್ಕಳು ಹೆಣ್ಮಕ್ಳು ಅವರಿಬ್ಬರು ನನ್ನ ಮಗಳಿಗೂ ಸರ್, ಮನೆಗೆ ಮೇಡಮ್ ಸೇರಿಸೋದೇ ಇಲ್ಲ, ಇವ್ರು ತೊಗೊಂಡು ಹೋಗಲಿಲ್ಲ ಪ್ರೇರಣಾ ಅವ್ರು ನನಗೆ ಅಂತಂದ್ರೆ ಫಸ್ಟ್ ಕೇಳ್ತಾರೆ. ಸೊ ಕಲೆಕ್ಷನ್ಸ್ನ ಬಗ್ಗೆ ಮಾತಾಡಿದ್ರೆ ಗಾರ್ಜಿಯಸ್. ಐ ಥಿಂಕ್ ನೀವು ಕಲಾಮಂದಿರ್ನ ತುಂಬ ಚೆನ್ನಾಗಿ ರೆಪ್ರೆಸೆಂಟ್ ಮಾಡ್ತಿದ್ದೀರಾ. ಸೊ ವಾಟ್ ಇಸ್ ಯೋರ್ ಫೇವ್ರೆಟ್ ಕಂಫರ್ಟ್ ಕ್ಲೋದಿಂಗ್? ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಿದೆ. ಮೈಸೂರಿಗೆ ಬರೋದೇ ಒಂದು ಖುಷಿ. ಅದರಲ್ಲಿ ಎಷ್ಟು ಮಳೆ ಬಂದ್ರೂ ಅಚ್ಚೆಲ್ಲರೂ ನಿಂತು ವೇಟ್ ಮಾಡಿ ಅಷ್ಟು ಪ್ರೀತಿ ತೋರಿಸಿದ್ದೀರಾ. ಸೊ ಥ್ಯಾಂಕ್ ಯು ವೆರಿ ವೆರಿ ಮಚ್. ಆ್ಯಂಡ್ ಕಲಾಮಂದಿರ್ 83ನೇ ಸ್ಟೋರ್ ಲಾಂಚ್ ಇವತ್ತು. ತುಂಬ ಖುಷಿ ಆಗ್ತದೆ. ಕಂಗ್ರ್ಯಾಚುಲೇಟಿಂಗ್ ದ ಎಂಟೈರ್ ಟೀಮ್. ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಸೀರೆ ಅಂದ ತಕ್ಷಣ ಅದೊಂದು ಕ್ಲೋತಿಂಗ್ ಅಷ್ಟೇ ಅಲ್ಲ, ಹೆಣ್ಮಕ್ಳಿಗೆ ಒಂದು ಎಮೋಷನ್ ಥರ. ಸೊ ಐ ಥಿಂಕ್ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಸಿಗುತ್ತೆ. ಆಲ್ ದ ವೆರಿ ಬೆಸ್ಟ್ ಕಲ್ಯಾಣ್ ಸರ್ ಆ್ಯಂಡ್ ಪ್ರಸಾದ್ ಸರ್ಗೆ. ಸೊ ನನ್ನ ಫೇವ್ರೆಟ್ ಔಟ್ಫಿಟ್ ಸೀರೆ. ದಟ್ಸ್ ಲವ್ಲಿ. ಸೊ ಈಗ ನಾನು ಎಲ್ಲರಿಗೂ ಈ ಕ್ವೆಶನ್ ಕೇಳಿದ್ದೆ, ಧ್ರುವ ಸರ್ ಯಾವ ಕಲರ್ ಬಟ್ಟೆ ಹಾಕೊಂಡು ಬರ್ತಾರೆ, ಯಾವ ಕಲರ್ ಟೀ ಶರ್ಟ್ ಹಾಕೊಂಡು ಬರ್ತಾರೆ ಅಂತ. ಬ್ಲ್ಯಾಕು ರೆಡ್ ಮತ್ತೆ ಸ್ವಲ್ಪ ಇದಿತ್ತು. ಸೊ ಧ್ರುವ ಸರ್ ಅವರ ಒಂದು ಫೇವ್ರೆಟ್ ಕಲರ್ ಯಾವುದು? ಎಲ್ಲೋ. ಸೂಪರ್. ಒಂಥರ ಶಾಂತಿಯ ಅಥವಾ ಎಲ್ಲಕ್ಕಿಂತ ತೇಜಸ್ಸಿನ ಪ್ರತೀಕ ಅದು. ಆ್ಯಂಡ್ ಗೋಯಿಂಗ್ ಆನ್ ಒಂದು ಯಾವ್ದಾದ್ರು ಒಂದೇ ಬಟ್ಟೆಯನ್ನು ಪ್ರತಿದಿನ ಧ್ರುವ ಅವ್ರು ಹಾಕೊಳ್ತಾರೆ ಅಂದರೆ ಅದು ಯಾವುದು? ಸೊ ಈಗ ನಿಮಗೆ 60 ಸೆಕೆಂಡ್ ಕೊಟ್ಟು ಕಲಾಮಂದಿರ್ನಲ್ಲಿ ಏನು ಬೇಕಿದ್ರೂ ಶಾಪಿಂಗ್ ಮಾಡ್ಬೋದು ಅಂತ ಅಂದರೆ, ಓಕೆ